ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಹಿಂದಿನ ವರ್ಷದಲ್ಲಿ ನಡೆದ ಲ್ಯಾಂಡ್ ಸರ್ವೇಯರ್ ಅಂದರೆ ಭೂಮಾಪಕರ ಈ ಒಂದು ಹುದ್ದೆಯ ನೇಮಕಾತಿಗಾಗಿ ನಡೆದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಲಿಖಿತ ಪರೀಕ್ಷೆಯಲ್ಲಿನ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್, ಈ ಒಂದು ಸ್ಪೆಸಿಫಿಕ್ ಪೇಪರ್ನಲ್ಲಿ ಕೇಳಿದ ಈ ಒಂದು ಗಣಿತ ಕ್ವಶನ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ, ಸೈನ್ಸ್ ಆಗಲಿ ಅಥವಾ ಫಿಸಿಕ್ಸ್ ಕ್ವಶನ್ಸು, ಈ ಒಂದು ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ವಿದೌಟ್ ವೇಸ್ಟಿಂಗ್ ಟೈಮ್, ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ನೋಡಿ, ಬೆಂಗಳೂರಿನಲ್ಲಿ ಅಂತರ್ಜಾಲ ಉಪಯೋಗಿಸುವ ಪುರುಷ ಮತ್ತು ಮಹಿಳೆಯ ಅನುಪಾತ 1:4 ಇದೆ. ಪುರುಷ ಬಳಕೆದಾರರ ಸಂಖ್ಯೆ 20% ಹೆಚ್ಚಿತ್ತು ಮತ್ತು ಮಹಿಳಾ ಬಳಕೆದಾರರ ಸಂಖ್ಯೆ 10% ಹೆಚ್ಚಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಅಂತರ್ಜಾಲ ಬಳಕೆದಾರರ ಹೆಚ್ಚಳದ ಪ್ರಮಾಣವೆಷ್ಟು? ಫ್ರೆಂಡ್ಸ್, ಇಲ್ಲಿ ನೋಡಿ, ಏನಪ್ಪ, ಬೆಂಗಳೂರಿನಲ್ಲಿ ಅಂತರ್ಜಾಲ ಅಂದ್ರೇನು? ಇಂಟರ್ನೆಟ್ಟು. ಸೊ ಈ ಒಂದು ಇಂಟರ್ನೆಟ್ಟನ್ನು ಯೂಸ್ ಮಾಡಲಿಕ್ಕೆ ಯೂಸ್ ಮಾಡುವ ಒಂದು ಪುರುಷ ಮತ್ತು ಮಹಿಳೆಯರ ಅನುಪಾತ ಕೊಟ್ಟಿದ್ದಾರೆ 1:4 ಅಂತ. ಓಕೆನಾ? 1:4 ಅಂದರೆ ಏನು? 1:4 ಅನುಪಾತ. 1:4 ಮೇಲ್ ಟು ಫಿಮೇಲ್. ಓಕೆನಾ? 1:4. ಇಲ್ಲಿ ನಿಮ್ಗೆ ಸಿಂಪಲ್ ಟ್ರಿಕ್ ಹೇಳ್ತೀನಿ. ಈಗ 1 ಅಂದರೆ ಏನು ತಿಳ್ಕೊಳ್ಳೋಣ? 1x. 4 ಅಂದರೆ 4x = 5x ಇದೆ ಈಗ. ಓಕೆನಾ? ಸೊ ಈಗ ಏನು ಮಾಡೋಣ? ಇದು ಫಾರ್ ಎಕ್ಸಾಂಪಲ್ ಆಗಿ ಈಗ ಟೋಟಲ್ 5x ಆಯಿತಾ? ಸೊ ಈಗ ಇವೆರಡಕ್ಕೂ ಒಂದು ಮಲ್ಟಿಪ್ಲಿಕೇಶನ್ ಅಥವಾ ಒಂದು ಇದು ಹಿಡಿಯೋಣ. ಏನಪ್ಪ ಪಾಯಿಂಟು? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 4. ಓಕೆನಾ? 4 ಹಿಡಿದ್ರೆ ಈ ಎಕ್ಸ್ ಅಂದರೆ ಏನು? 4 ಅಂತ ಕನ್ಸಿಡರ್ ಮಾಡೋಣ. 1 × x ಅಂದರೆ 4 ಆಗುತ್ತೆ. ಪ್ಲಸ್ 4 × 4 16, 5 × 4 20. ಸೊ ಟೋಟಲ್ 20 ಪೀಪಲ್ಲು. ಇವ್ರ ಮೇಲು 4, ಫಿಮೇಲು 16. ಓಕೆನಾ? 4:16. ಸೊ ಈಗ ಏನಂದಿದ್ದಾರೆ? ಪುರುಷ ಬಳಕೆದಾರರ ಸಂಖ್ಯೆ 20% ಹೆಚ್ಚಿತ್ತು. ಈಗ ನೀವು x4 ಅಂತ ತಿಳ್ಕೊಳ್ಳಿ, 8 ಅಂತ ತಿಳ್ಕೊಳ್ಳಿ, 12 ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಈ ಒಂದು 4 ಮತ್ತು 5ರಲ್ಲಿ ಏನಾಗಬೇಕು? ಡಿವೈಡ್ ಆಗಬೇಕು. ಸೊ ಈಗ ಪುರುಷರ ಸಂಖ್ಯೆ ಎಷ್ಟು? 20% ಹೆಚ್ಚಾಗಿದೆ. ಈ 20%, 4ದು 20% ಎಷ್ಟು? 20% ಆಫ್ 4 ಎಷ್ಟು? 4 + 4 × 0.2 ಅಂದರೆ ಎಷ್ಟು? 4.8 ಅಲ್ಲ? ಸೊ 4.8. ಓಕೆನಾ? 4.8 ಆಯಿತು. ಆಮೇಲೆ ಇದು 4.8 ಆಯಿತಾ ಮೇಲು. ಆಮೇಲೆ 16ದು 10% ಹೆಚ್ಚಾಗಿದ್ದಾರೆ. 16 10% ಅಂದರೆ ಎಷ್ಟು? 1.6. 1.6. ಓಕೆನಾ? ಸೊ ಈಗ ಎಷ್ಟಾಯ್ತಿದು? 16 + 1.6 ಅಥವಾ 16 × 0.1, ಇದು 1.6 ಆಯಿತು. ಅಂದರೆ 17.6. ಓಕೆನಾ? 17.6 ಇದು ಫಿಮೇಲು, 4.8 ಇದು ಮೇಲು. ಸೊ ಈಗ 17.6ಅಲ್ಲಿ 4.8 ಆ್ಯಡ್ ಮಾಡೋಣ, ಮೇಲ್ ಫಿಮೇಲ್ ಕೂಡಿಸೋಣ. 6 × 8 4, 7 4 1 8 ಅಂದರೆ 12, 22.4. 22.4 ಇದು 22.4 ಟೋಟಲ್ ಆಯ್ತು. ಈಗ ಚೇಂಜ್ ಆದಮೇಲೆ ಅಂದರೆ 20% ಮತ್ತು 10% ಇನ್ಕ್ರೀಸ್ ಆದಮೇಲೆ. ಮುಂಚೆ ಎಷ್ಟಿತ್ತು? 20 ಇತ್ತು. 20ಇಂದ 22.4. 1 ಮಿನಿಟ್ ಇದನ್ನು ಇರೇಸ್ ಮಾಡ್ತೀನಿ. 20 24 22 ಪಾಯಿಂಟ್ ನೆನಪಿಡಿ.
20ಇಂದ 22.4 ಆಯಿತು. ಸೊ ಎಷ್ಟು ಚೇಂಜ್ ಆಯ್ತಪ್ಪ? 2.4 ಚೇಂಜ್ ಆಯಿತು. ಎಷ್ಟರ ಮೇಲೆ? 20 ಮೇಲೆ. ಸೊ ಇಂಟು 100 ಎಷ್ಟಾಯಿತು? 0 0 2 1 2 1 2 ಪಾಯಿಂಟ್ 1.2 ಇಂಟು 10 ಎಷ್ಟಾಯಿತು? 12. ಸೊ 12% ಚೇಂಜ್ ಆಯಿತು. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ, 12%. ಓಕೆನಾ? ನೆಕ್ಸ್ಟ್ ನೋಡಿ, ಗಾಳಿಯಲ್ಲಿ ಧ್ವನಿ ತರಂಗಗಳು ಡ್ಯಾಶ್ ಆಗಿವೆ. ಈ ಡ್ಯಾಶ್ ಅಂದರೆ ಏನಪ್ಪ? ಇಲ್ಲಿ ಏನಾಗಿದಾವ? ಇನ್ ಏರ್ ಈ ಸೌಂಡ್ ವೇವ್ಸ್ ಏನದಾವ? ಇವು ಲಾಂಜಿಟ್ಯೂಡ್ನಲ್ ವೇವ್ಸ್ ಇದ್ದಾವೆ, ಅಂದರೆ ಉದ್ದುದ್ದವಾದ ಒಂದು ತರಂಗಗಳಾಗಿವೆ. ಯಾಕಂದ್ರೆ ಇದರ ಒಂದು ಪಾರ್ಟಿಕಲ್ಸ್ ಅಥವಾ ಇದರ ಒಂದು ಮಾಲಿಕ್ಯೂಲ್ಸು, ಒಂದು ಕಣಗಳೇನಾಗ್ತವೆ, ಇಲ್ಲಿ ಒಂದು ಮೀಡಿಯಮ್ ಥ್ರೂ ಏನು ಮಾಡ್ತವೆ? ಟ್ರಾನ್ಸ್ಪೋರ್ಟ್ ಆಗ್ತವೆ. ವೈಬ್ರೇಟ್ ಪ್ಯಾರಲಲ್ ಟು ದಿ, ಅಂದ್ರೆ ಸೌಂಡ್ ಹ್ಯಾಂಗ್ ಪ್ಯಾರಲಲ್ ಆಗ್ತಿದ್ವು ಅಥವಾ ಅಂದರೆ ಆ ಒಂದು ಸೌಂಡ್ ವೇವ್ಸ್ ಮೂವ್ ಏನಾಗ್ತಾವಲ್ಲ, ಸೊ ಅವಕ್ಕೆ ಪ್ಯಾರಲಲ್ ಆಗಿ ವೈಬ್ರೇಟ್ ಆಗ್ತಾವ. ಓಕೆನಾ? ಸೊ ಹೀಗೆ ಪ್ಯಾರಲಲ್ ಆಗಿ ವೈಬ್ರೇಟ್ ಆಗ್ತಾವ. ಓಕೆನಾ? ನೆಕ್ಸ್ಟ್, ತರಂಗದ ಕೆಳಗಿನ ಗುಣಲಕ್ಷಣಗಳ ಪೈಕಿ ಇತರ ಗುಣಲಕ್ಷಣಗಳಿಗೆ ಸಂಬಂಧವಿಲ್ಲದ ಸ್ವತಂತ್ರವಾಗಿ ಇರುವ ಒಂದು ಯಾವುದೆಂದರೆ ಯಾವುದು ಹೇಳಿಪ್ಪ? ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದರೆ ಏನು? ಆಂಪ್ಲಿಟ್ಯೂಡ್ ಅಂದರೆ ಏನು? ಕರೆಕ್ಟ್ ಆನ್ಸರ್ ಇಲ್ಲಿ ಏನಾಗುತ್ತೆ? ಡಿ ಆಗುತ್ತೆ. ಆವರ್ತನಾಂಕ, ಆಂಪ್ಲಿಟ್ಯೂಡ್. ಓಕೆ. ನೆಕ್ಸ್ಟ್ ಕ್ವಶನ್. ರ್ಯಾಡ್ಕ್ಲಿಫ್ ಗೆರೆಯು ಇವು ಎರಡರ ಒಂದು ನಡುವಿನ ಗಡಿ ರೇಖೆಯಾಗಿದೆ. ಇದೆಲ್ಲರಿಗೂ ಗೊತ್ತಿದೆ. ಇದು ಇಂಡಿಯಾ ಮತ್ತು ಪಾಕಿಸ್ತಾನ. ಈ ಒಂದು ರ್ಯಾಡ್ಕ್ಲಿಫ್ ಲೈನು ಯಾವಾಗ ಡಿಕ್ಲೇರ್ ಆಯ್ತಪ್ಪ? 17th August 1947. ಓಕೆನಾ? ಮತ್ತು ಭಾರತ ಮತ್ತು ಚೀನ್ ಯಾವುದು ಹೇಳಿ? ಮ್ಯಾಕ್ ಮೋಹನ್ ರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನ್ ಡುರಾಂಡ್ ರೇಖೆ, ಡುರಾಂಡ್ ಲೈನ್. ಭಾರತ ಮತ್ತು ಮಯನ್ಮಾರ್ ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್, ಒಂದು ಸ್ಥಳದಲ್ಲಿ ಉತ್ಪತ್ತಿಯಾದ ಶಬ್ದವು ಒಬ್ಬ ವ್ಯಕ್ತಿಗೆ 5 ಸೆಕೆಂಡ್ನಲ್ಲಿ ಕೇಳಿಸುತ್ತದೆ. ಅದೇ ಶಬ್ದವು ಇನ್ನೊಬ್ಬ ವ್ಯಕ್ತಿಗೆ 6 ಸೆಕೆಂಡ್ಗಳಲ್ಲಿ ಕೇಳಿಸ್ತದೆ. ಶಬ್ದದ ವೇಗವು 300 ಮೀಟರ್/ಸೆಕೆಂಡ್ ಇದ್ದಲ್ಲಿ ಆ ಒಂದು ಇಬ್ಬರ ವ್ಯಕ್ತಿಗಳ ಮಧ್ಯದ ಒಂದು ಕನಿಷ್ಠ ಮತ್ತು ಗರಿಷ್ಠ ದೂರ ಎಷ್ಟಿರಬಹುದು? ಎಷ್ಟಿರ್ಬೋದಪ್ಪ? ಸೊ ಸಿಂಪಲ್ ಒಂದು ಇದು ಹೇಳ್ತೀನಿ, ನಿಮ್ಮ ಫಾರ್ಮುಲಾ. ಓಕೆನಾ? ಇಲ್ಲಿ ನೋಡಿ, ಏನು ಮಾಡೋದಿಲ್ಲ. ಈಗೇನೈತಿ ಇಲ್ಲಿ? ಡಿಸ್ಟೆನ್ಸ್, ದೂರ. ಡಿಸ್ಟೆನ್ಸ್ ಇಸ್ಕೊಂಡು ಏನೈತಿ? ಸ್ಪೀಡ್ ಇಸ್ಕೊಂಡು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಇಸ್ಕೊಂಡು ಸ್ಪೀಡ್ ಇಂಟು ಟೈಮ್. ಓಕೆನಾ? ಸ್ಪೀಡ್ ಏನೈತಿ? 300 ಮೀಟರ್/ಸೆಕೆಂಡ್. ಅಂದರೆ ಸ್ಪೀಡ್ ಅಂದ್ರೆ ಏನು? ವೇಗ. ಇಂಟು ಟೈಮ್ ಏನೈತಿ? 6 + 5 ಸೆಕೆಂಡ್ ಐತಿ. 6 + 5 ಸೆಕೆಂಡ್. ಸೊ ಇದೇನಾಗ್ತದೆ? ಟೋಟಲು 3300 ಮೀಟರ್ ಆಗ್ತದೆ. ಸೊ ಇನ್ನು ಕಿಲೋಮೀಟರ್ ಬರೆದ್ರೆ 3.3 ಕಿಲೋಮೀಟರ್ ಆಗ್ತದೆ. ಸೊ ಇದು ಒಂದು ಗರಿಷ್ಠ ದೂರ. ಅಂದರೆ ಕನಿಷ್ಠ ಅಂದರೆ 0.3 ಕಿಲೋಮೀಟರು, ಗರಿಷ್ಠ ಅಂದರೆ 3.3 ಕಿಲೋಮೀಟರು. ಇದು ಮ್ಯಾಕ್ಸಿಮಮ್ಮು. ಓಕೆನಾ? ನೆಕ್ಸ್ಟ್, ಮ್ಯಾಕ್ ಸಂಖ್ಯೆಯನ್ನು ಡ್ಯಾಶ್ ವೇಗ ಸೂಚಿಸಲು ಬಳಸಲಾಗುತ್ತಿದೆ. ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್, ಮ್ಯಾಕ್ ಸ್ಪೀಡ್ ಅಥವಾ ಮ್ಯಾಕ್ ನಂಬರ್
ಮ್ಯಾಕ್ ನಂಬರ್ ಇದೊಂದು ಸ್ಪೀಡ್ ಆಫ್ ದಿ ಸೌಂಡು. ಸ್ಪೀಡ್ ಆಫ್ ದಿ ಸೌಂಡ್ ಶಬ್ದ ಸೌಂಡ್ ಅಂದರೆ ಈ ಶಬ್ದದ ಒಂದು ವೇಗವನ್ನು ಗುರುತಿಸಲು ಈ ಒಂದು ಮ್ಯಾಕ್ ನಂಬರನ್ನು ಯೂಸ್ ಮಾಡ್ತಾರೆ. ಮ್ಯಾಕ್ ನಂಬರ್ ಅಂದರೆ ಏನು? ಇದೊಂದು ಸ್ಪೀಡ್ ಆಫ್ ದಿ ಬಾಡಿ ಟು ದಿ ಸ್ಪೀಡ್ ಆಫ್ ದಿ ಸೌಂಡ್ ಇನ್ ಅನ್ಡಿಸ್ಟರ್ಬ್ಡ್ ಮೀಡಿಯಮ್ ಥ್ರೂ ವಿಚ್ ಬಾಡಿ ಈಸ್ ಟ್ರಾವೆಲಿಂಗ್. ಅಂದ್ರೆ ಸ್ಪೀಡ್ ಆಫ್ ದಿ ಬಾಡಿ. ಈಗ ಒಂದು ವಿಮಾನ ಐತೆ ತಿಳ್ಕೊರಿ, ಆ ವಿಮಾನದ್ದು ಸ್ಪೀಡ್ ಆಫ್ ದಿ ಬಾಡಿ ಟು ದಿ ಸ್ಪೀಡ್ ಆಫ್ ದಿ ಸೌಂಡ್. ಸ್ಪೀಡ್ ಆಫ್ ಸೌಂಡ್ ಇದು ಮ್ಯಾಕ್ ನಂಬರ್ ಅಂತ. ನೆಕ್ಸ್ಟ್, ಒಂದು ದಿಕ್ಕಿನಲ್ಲಿ ಚಲಿಸುವ ಸ್ಥಿರ ಭಾಗದ ಹಲವು ಶಕ್ತಿಗಳ ಬೀಜಗಣಿತದ ಮೊತ್ತವು ಅದೇ ದಿಕ್ಕಿನಲ್ಲಿ ಅದರ ಪರಿಣಾಮಕದ ಸ್ಥಿರ ಭಾಗಕ್ಕೆ ಸಮನಾಗಿರುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಏನಂತ ಕೇಳ್ತಾರಪ್ಪ? ಇದನ್ನು ಪ್ರಿನ್ಸಿಪಲ್ ಆಫ್ ರಿಸಲ್ಯೂಷನ್ ಆಫ್ ಫೋರ್ಸಸ್ ಅಂದರೆ ಶಕ್ತಿಗಳ ವಿಶ್ಲೇಷಣಾ ತತ್ವ. ಅರ್ಥ ಆಯ್ತಾ? ಅಂದರೆ ಒಂದೇ ದಿಕ್ಕಿನಲ್ಲಿ ಚಲಿಸುವ ಸ್ಥಿರ ಭಾಗದ ಹಲವು ಶಕ್ತಿಗಳ ಬೀಜಗಣಿತದ ಮೊತ್ತವು ಅದೇ ದಿಕ್ಕಿನಲ್ಲಿನ ಅದರ ಪರಿಣಾಮಕದ ಸ್ಥಿರ ಭಾಗಕ್ಕೆ ಸಮಾನಾಗಿರ್ತದೆ. ಅಂದರೆ ದ ಅಲ್ಜಿಬ್ರಿಕ್ ಸಮ್ ಆಫ್ ದಿ ರಿಸಾಲ್ವ್ಡ್ ಪಾರ್ಟ್ಸ್ ಆಫ್ ಎ ನಂಬರ್ ಆಫ್ ಫೋರ್ಸಸ್ ಇನ್ ಅ ಗಿವನ್ ಡೈರೆಕ್ಷನ್ ಈಸ್ ಈಕ್ವಲ್ ಟು ದಿ ರಿಸಾಲ್ವ್ಡ್ ಪಾರ್ಟ್ ಆಫ್ ದಿಯರ್ ರಿಸಲ್ಟೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಅಂದರೆ ಈ ಥರ ಇದು ನೋಡಿ, ಈ ಥರ ಇರ್ತದೆ. ಎಫ್ ಎಕ್ಸ್ ಎಫ್ ಐ ಎಫ್, ಓಕೆನಾ? ಇದು ಥೀಟಾ. ಸೊ ಇದು ಸಮಾನ ಇರ್ತದೆ ಅಂದಂಗೆ ಇದು ಫೋರ್ಸಸ್, ಓಕೆನಾ? ನೆಕ್ಸ್ಟ್, ಎರಡು ಸಮಾನ ಶಕ್ತಿಗಳ ಪರಿಣಾಮಕ ಪ್ರಮಾಣವು ಎರಡರಲ್ಲಿ ಒಂದು ಶಕ್ತಿಯ ಪ್ರಮಾಣಕ್ಕೆ ಸಮನಾಗಿದ್ದರೆ ಎರಡು ಶಕ್ತಿಗಳ ನಡುವಿನ ಕೋನವು 120 ಡಿಗ್ರಿ ಇರ್ತದೆ. ನೆನಪಿರಲಿ, ಎರಡು ಸಮಾನ ಶಕ್ತಿಗಳ ಪರಿಣಾಮಕ ಪ್ರಮಾಣವು ಎರಡರಲ್ಲಿ ಒಂದು ಶಕ್ತಿಯ ಪ್ರಮಾಣಕ್ಕೆ ಸಮನಾಗಿದ್ದರೆ 120 ಡಿಗ್ರಿ ಇರ್ತದೆ. ನೆಕ್ಸ್ಟ್, ಸೂರ್ಯಗ್ರಹಣವು ಸಂಭವಿಸುವ ಸಮಯದಲ್ಲಿ ಅಂದರೆ ಈ ಸೋಲಾರ್ ಇಕ್ಲಿಪ್ಸ್ ಅಂತ ಅಂತಾರಲ್ಲ, ಅದು ಯಾವ ಸಮಯದಲ್ಲಿ ಸೂರ್ಯಗ್ರಹಣ ಆಗ್ತದೆ? ಸೂರ್ಯಗ್ರಹಣ ಯಾವಾಗ ಆಗ್ತದೆ ಹೇಳ್ರಿ? ಸೂರ್ಯನು ಚಂದ್ರ ಮತ್ತು ಭೂಮಿಯ ಮಧ್ಯೆ ಇರ್ತದೋ ಅಥವಾ ಭೂಮಿಯು ಚಂದ್ರ ಹಾಗೂ ಸೂರ್ಯನ ಮಧ್ಯೆ ಇರ್ತದೋ? ಏನಾಗ್ತದ? ಸೊ ಇಲ್ಲಿ ಮೇನ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಸೂರ್ಯಗ್ರಹಣ ಅಂದರೆ ಈಗ ಸೂರ್ಯ ಯಾರಿಗೆ ಮರೆಮಾಚಿ ನಮಗೆ ಪೃಥ್ವಿ ಮೇಲೆ ಸೂರ್ಯಗ್ರಹಣ ಆಗ್ತದೆ, ಹೌದಾ? ಅಂದರೆ ಈಗ ಸೂರ್ಯ ಇಲ್ಲಿರ್ತಾನೆ, ಓಕೆನಾ? ಸನ್ ಇಲ್ಲಿ ನಡು ಮೂನ್ ಬರ್ತಾನೆ, ಇಲ್ಲಿ ಪೃಥ್ವಿ ಇರ್ತದೆ, ಅರ್ಥ. ಇಲ್ಲೇನಾಗ್ತದ? ಈಗ ಮೂನ್, 1 ಮಿನಿಟ್, ಸೂರ್ಯ ಜನ ದೊಡ್ಡ ತೋರಿ. ಸೊ ಇಷ್ಟು ಭಾಗ ಮೂನ್ ಬಂದಂದ್ರೆ ಇಷ್ಟು ಕತ್ಲೆ ಬೀಳ್ತದೆ, ಇಷ್ಟು ಬೆಳಕು ಬೀಳ್ತದೆ. ಸೊ ಇಲ್ಲಿದಿಂದ ಇಷ್ಟು ಬೆಳಕು ಬೀಳ್ತದೆ ನಮ್ಗೆ. ಇಷ್ಟೆಲ್ಲ ಏನಾಗ್ತದೆ? ಇಷ್ಟು ಪಾರ್ಟೆಲ್ಲ ಏನಾಗ್ತದೆ? ಇಷ್ಟು ಪಾರ್ಟು ಪೂರ್ತಿ ಇದೆಲ್ಲ ಕತ್ಲೆ ಆಗ್ತದೆ. ಸೊ ಇದಷ್ಟು ಪಾರ್ಟ್ ಏನಾಗ್ತದೆ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಇದಿಷ್ಟು. ಸೊ ಅಂದರೆ ಸೂರ್ಯ ಮತ್ತು ಪೃಥ್ವಿ ನಡುವೆ ಚಂದ್ರ ಬರ್ತಾನೆ ಅಂದರೆ ಇಲ್ಲಿ ಕರೆಕ್ಟ್ ಆಗ್ತದೆ. ಇದು ಆಪ್ಷನ್ ಸಿ. ಚಂದ್ರನು ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರ್ತದೆ, ಓಕೆನಾ? ಒಟ್ಟು ಚಂದ್ರ ಅಡ್ಡಾಗಿ ಸೂರ್ಯನ ಬೆಳಕು
ಪೃಥ್ವಿ ಮೇಲೆ ಬೀಳೋದಂಗೆ ಆಗ್ತದೆ. ಇದೇ ಸೂರ್ಯಗ್ರಹಣ. ನೆಕ್ಸ್ಟ್, ಶೂನ್ಯ ಪರಿಣಾಮ ನೀಡವಲ್ಲ ಕನಿಷ್ಠ ಸಂಖ್ಯೆಯ ಅಸಮಾನ ವಾಹಕಗಳು. ಎಷ್ಟಪ್ಪ? 3 ವೆಕ್ಟರ್ಸ್, 3. ಶೂನ್ಯ ಪರಿಣಾಮ ನೀಡಬಲ್ಲ ಕನಿಷ್ಠ ಸಂಖ್ಯೆಯ ಅಸಮಾನ ವಾಹಕಗಳು 3. ಭಾರತದಲ್ಲಿನ ಅತ್ಯಂತ ಪುರಾತನ ಪರ್ವತ ಯಾವುದು? ಅತ್ಯಂತ ಪುರಾತನ ಯಾವುದು? ಅರಾವಳಿ. ಅರಾವಳಿ ರೇಂಜ್ ಅಥವಾ ಅರಾವಳಿ ಪರ್ವತ ಇದೊಂದು ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ. ಇದು ಎಲ್ಲಿದಿಂದ ಎಲ್ಲಿಗಿದೆಯಪ್ಪ? ರಾಜಸ್ಥಾನ್ ಟು ಹರಿಯಾಣ ಇದೆ ಅದು. ಇಲ್ಲಿ ನೋಡ್ರಿ, ಈಗ ಒಂದು ಭಾರತನ ಆಕಾಶ ಈಗ ತೆಗೆದ್ರೆ ನೋಡ್ರಿ, ಇಲ್ಲಿ ಜಸ್ಟ್ ಅ ಮಿನಿಟ್ ಸಿಂಪ್ಲಿ ತೆಗಿತೀನಿ. ರಫ್ ಆಗಿ ತೆಗ್ತಾ ಇದ್ದೀನಿ, ಓಕೆನಾ. ಸೊ ಈಗ ಇಲ್ಲಿ ರಾಜಸ್ಥಾನ್ ಇದೆ, ಓಕೆನಾ. ಇದು ಗುಜರಾತು, ಇದು ಮಧ್ಯಪ್ರದೇಶ ಅಂತ, ಓಕೆನಾ. ಇದು ಮಹಾರಾಷ್ಟ್ರ, ಇದು ಕರ್ನಾಟಕ, ಕೇರಳ, ಓಕೆನಾ. ಇಲ್ಲಿ ರಾಜಸ್ಥಾನ್, ಇದು ಮಧ್ಯಪ್ರದೇಶ, ಇದು ಯು ಪಿ, ಇದು ಹರಿಯಾಣ, ಇದು ಪಂಜಾಬ್, ಇದು ದಿಲ್ಲಿ, ಓಕೆನಾ. ಇಲ್ಲಿ ರಾಜಸ್ಥಾನ್, ಓಕೆನಾ. ಇದು ರಾಜಸ್ಥಾನು, ಹರಿಯಾಣ, ದಿಲ್ಲಿ, ಈ ಒಂದು 3 ರಾಜ್ಯ ಅಥವಾ ಆ ಒಂದು ಯೂನಿಯನ್ ಟೆರಿಟರಿ ಕೂಡ ಒಂದು ಇಲ್ಲಿ ಈ ಒಂದು ರೇಂಜ್ ಹರಡ್ತದೆ, ಓಕೆನಾ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ, ಇಟ್ ಈಸ್ ದ ಆನ್ಸಿಯಂಟ್ ಫೋಲ್ಡೆಡ್ ಮೌಂಟೇನ್, ಅಂದ್ರೆ ಪ್ರಾಚೀನ ಮಡಿಕೆ ಪರ್ವತ. ಫೋಲ್ಡೆಡ್, ಇದೊಂದು ಫೋಲ್ಡೆಡ್ ಮೌಂಟೇನ್, ನೆನಪಿರಲಿ. ಆನ್ಸಿಯಂಟ್ ಫೋಲ್ಡೆಡ್ ಮೌಂಟೇನ್, ಮಡಿಕೆ ಪರ್ವತ ಅಂತಲೂ ಅನ್ಬೋದು ನೀವು. ಮಡಿಕೆ ಪರ್ವತಗಳು. ಹಿಮಾಲಯ ಪರ್ವತ ಇದು ಅತ್ಯಂತ ಹೊಸ, ಇತ್ತೀಚೆಗೆ ಒಂದು ತಯಾರಾದಂಥ ಒಂದು ಹಿಮಾಲಯ, ಇದೊಂದು ಪರ್ವತ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ ಕ್ರಮಗಳು ಭಾರತದಲ್ಲಿ ಮಣ್ಣಿನ ಸಂರಕ್ಷಣೆಗೆ ಪರಿಣಾಮಕಾರಿಯಾಗಿರ್ತಾವ? ಒಂದನೇದು ಬೆಳೆಗಳ ತಿರುಗಣೆಯನ್ನು ಬಿಡುವುದು, ಎರಡನೇದು ಅರಣ್ಯೀಕರಣ, ಮೂರನೇದು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು, ನಾಲ್ಕನೇದು ಬದಲಾವಣೆಯ ಸಾಗುವಳಿಯನ್ನು ಸೀಮಿತಗೊಳಿಸುವುದು. ಮೇನ್ಲಿ ಮಣ್ಣಿನ ಸಂರಕ್ಷಣೆ ಏನಾಗ್ತದೆ? ಕ್ರಾಪ್ ರೊಟೇಷನ್ದಿಂದ ಆಗ್ತದೆ. ಕ್ರಾಪ್ ರೊಟೇಷನ್ ಅಂದ್ರೇನು? ಬೆಳೆಗಳ ತಿರುಗಣೆಯನ್ನು ಬಿಡುವುದು. ಅಂದರೆ ಈಗ ಆ ಬೆಳೆಗಳನ್ನು ನೀವು ಏನು ಮಾಡಬೇಕು? ಈಗ ತೊಗರಿ ಹಾಕಿದ್ರೆ ಅಂದ್ರೆ ನೆಕ್ಸ್ಟ್ ಕಡಲೆ ಹಾಕಬೇಕು, ಆಮೇಲೆ ಸೂರ್ಯಪಾನ ಹಾಕಬೇಕು, ಆಮೇಲೆ ಉದ್ದ, ಹೆಸರು, ಓಕೆನಾ. ಈ ಥರ ಏಕದಳ ದ್ವಿದಳ ಧಾನ್ಯಗಳ ಒಂದು ಇದು ಆಗಬೇಕು, ಒಂದು ಸೈಕಲ್. ಈಗ ಪ್ರತಿ ವರ್ಷ ತೊಗರಿ ಅಥವಾ ಪ್ರತಿ ವರ್ಷ ಈಗ ನಿಮ್ಮ ಒಂದು ಈಗ ಹೊಲದಲ್ಲೇ ತೊಗರಿ ಚೆನ್ನಾಗಿ ಬೆಳೀತಿತ್ತಪ್ಪ ಅಂದ್ರೆ ವರ್ಷ ಅದನ್ನು ಹಾಕಿದ್ರೆ ಏನಾಗ್ತದೆ? ನಿಮ್ಗೆ ಒಂದು ಮಣ್ಣಿನ ಒಂದು ಫಲವತ್ತತೆಯೂ ಹೆಚ್ಚಾಗಲ್ಲ, ಅದರ ಸಂರಕ್ಷಣೆನೂ ಆಗಲ್ಲ. ಸೊ ಕ್ರಾಪ್ ರೊಟೇಷನ್ ಆಗಬೇಕು. ಮತ್ತು ಇನ್ನೊಂದೇನು, ಒಂದು ಯಾವತ್ತೂ ಫಾರ್ಮಿಂಗ್ ಯಾವ ಥರ ಮಾಡಬೇಕು? ಒಂದು ಸ್ಲೋಪ್ ರೀತಿಯಲ್ಲಿ, ಅಂದರೆ ಈಸಿಯಾಗಿ ಒಂದು ನೀರು ಹರಿದು ಹೋಗಬೇಕು, ಅಂದರೆ ಅಲ್ಲಿ ಮಣ್ಣಿನ ಸವಕಳಿ ಆಗಬಾರ್ದು. ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು, ಹೆಚ್ಚು ಮಾಡಬಾರ್ದು, ಓಕೆ. ಒಂದು ಬದಲಾವಣೆಯ ಸಾಗುವಳಿಯನ್ನು ಸೀಮಿತಗೊಳಿಸುವುದು. ಸೀಮಿತಗೊಳಿಸ್ಲಿಕ್ಕೆ ಬರೋಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಸೊ ಇಲ್ಲಿ ಏನಂದ್ರೆ ಮಣ್ಣಿನ ಸಂರಕ್ಷಣೆ ಅಲ್ಲ,
ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಅರಣ್ಯೀಕರಣ ಒಂದಾಗ್ತದೆ, ಅಂದರೆ ಅಫಾರೆಸ್ಟೇಷನ್. ಮತ್ತೊಂದು ಬದಲಾವಣೆಯ ಸಾಗುವಳಿಯನ್ನು ಸೀಮಿತಗೊಳಿಸೋದು, ಅಂದರೆ ಶಿಫ್ಟಿಂಗ್ ಕಲ್ಟಿವೇಷನನ್ನು ಕಡಿಮೆ ಮಾಡೋದು. ಅಂದರೆ ಒಂದು ವರ್ಷ ಈ ಜಾಗದಲ್ಲಿ ಮಾಡೋದು, ಒಂದು ವರ್ಷ ಇಲ್ಲಿ ಮಾಡೋದು, ಒಂದು ವರ್ಷ ಇಲ್ಲಿ ಹಾಗೆಲ್ಲ ಮಾಡಬಾರ್ದು. ಅದು ಒಂದು ಮಣ್ಣಿನ ಸಂರಕ್ಷಣೆಗೆ ಅಡ್ಡಿ ಆಗ್ತದೆ. ಸೊ ಕರೆಕ್ಟ್ ಆನ್ಸರ್ ಬಿ, 2 ಮತ್ತು 4 ಮಾತ್ರ. ಇಲ್ಲಿ ನೋಡಿ, ಒಬ್ಬ ಗಾರ್ಡ್ನರ್ 5 ಮೊಲಗಳನ್ನು ತಂದ. 2 ತಿಂಗಳ ನಂತರ ಮೊಲಗಳ ಸಂಖ್ಯೆ 10, ಆಮೇಲೆ 4 ತಿಂಗಳ ನಂತರ 20 ಆದವು. ಬೆಳವಣಿಗೆಯ ಪ್ರಮಾಣ ಇದೇ ಅನುಪಾತದಲ್ಲಿ ಮುಂದುವರಿದ್ರೆ 1 ವರ್ಷದ ನಂತರ ಮೊಲಗಳ ಪ್ರಮಾಣ ಎಷ್ಟು? ಇಲ್ಲಿ ನಿಮ್ಗೆ ಸಿಂಪಲ್ ಹೇಳ್ತೀನಿ, ನಾನೇನು ನಿಮಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೇಳಲ್ಲ, ಏನೂ ಹೇಳಲ್ಲ. ಸಿಂಪಲ್ ಯಾವ ರೀತಿ ಅಂದರೆ, ಈಗ ಮುಂಚೆ ಇದ್ದಿದ್ವಾ 2 ತಿಂಗಳ ನಂತರ ಏನಾದಪ್ಪ 10 ಆದವು. ಅಂದರೆ ಒಮ್ಮೆ 5 ಇದ್ದದ್ದು 2 ತಿಂಗಳಾದ್ಮೇಲೆ 10 ಆದವು. ನೆಕ್ಸ್ಟ್ 4 ತಿಂಗಳಾದ್ಮೇಲೆ, ಅಂದರೆ ಆಫ್ಟರ್ 2 ಮಂತ್ ಆದಮೇಲೆ 2 ಮಂತಿಗೆ 20 ಡಬಲ್ ಅದು ಇಂಟು 2. ಆಮೇಲೆ 2 ಅಂದರೆ ಡಿಫ್ರೆನ್ಸ್ ಇಟ್ಕೊಳ್ಳಿ. 6 ಮಂತಿಗೆ ಎಷ್ಟು ಆಗ್ಬೋದು, ಇಂಟು 2 ಮಾಡಿ ಮತ್ತೆ ಡಬಲ್ ಆಗ್ತಾಯಿದೆ 40. ಆಮೇಲೆ 8 ಮಂತಿಗೆ ಇಂಟು 2, 40 ಇಂಟು 2 80. ಆಮೇಲೆ 160. ಆಮೇಲೆ 12 ಮಂತಿಗೆ ಅಂದರೆ 1 ವರ್ಷಿಗೆ 320. ಸೊ ಕರೆಕ್ಟ್ ಆನ್ಸರು 320. ಓಕೆನಾ? ಸಿಂಪಲ್. ಅಥವಾ ನೀವು ಈ ಒಂದು ಫಾರ್ಮುಲಾ ಕೂಡ ಯೂಸ್ ಮಾಡ್ಕೋಬೋದು. TN = ARN-1. ಎ ಅಂದರೆ ಇಲ್ಲಿ ಏನು ಬರುತ್ತೆ, 5 ಬರುತ್ತೆ. ಮತ್ತು ಡಿಫ್ರೆನ್ಸ್ ಏನು ಬರುತ್ತೆ ಇಲ್ಲಿ, ಆರ್ ಅಂದರೆ 2 ಮಂತ್, 4 ಮಂತ್ ಅಂದರೆ ಡಿಫ್ರೆನ್ಸಸ್ 2 ಬರ್ತದೆ. ಮತ್ತು ಇಲ್ಲಿ ಎನ್ ಅಂದರೆ ಏನು ಬರ್ತದೆ, ನಾವು ವೇವ್ ಟು ಫೈಂಡ್ ಅದ ಏನೈತಪ್ಪ ಇಲ್ಲಿ ಡಿಫ್ರೆನ್ಸ್ ಐತಿ. ಅಂದರೆ ಯಾವ ಟರ್ಮ್ ಟೋಟಲ್ 12 ಮಂತ್, ಡಿಫ್ರೆನ್ಸ್ ಎಷ್ಟು 2 ಐತಿ. ಸೊ +1 ಆಗುತ್ತಾ, ಸೊ 7 ಆಗುತ್ತೆ. ಸೊ 7 ಇಲ್ಲಿ ಬರುತ್ತೆ. ಓಕೆನಾ? ನೀವು ಇದನ್ನು T7 = 5 × 2⁻7 - 1, 5 × 2⁶, 320 ಮಾಡ್ಬೋದು. ನೆಕ್ಸ್ಟ್, ಒಂದು ಡಯಸ್ ಒಮ್ಮೆ ಮಾತ್ರ ಮೇಲಕ್ಕೆ ಎಸೆಯಲಾಗ್ತದೆ. ಸಂಖ್ಯೆ 3ಕ್ಕಿಂತ ಕಡಿಮೆ ಬರುವ ಸಂಭವನೀಯತೆ ಎಷ್ಟು, ಅಥವಾ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂದ್ರೆ ಕರೆಕ್ಟ್ ಆನ್ಸರ್ 1/3 ಬರ್ತದೆ. ಹೆಂಗಂದ್ರೆ, ಒಂದು ಡಯಸ್ ಮೇಲೆ ಒಮ್ಮೆ ಇದು ಮಾಡಿದ್ರೆ 3ಕ್ಕಿಂತ ಕಡಿಮೆ ಬರೋ ಸಂಭವನೀಯತೆ ಅಂದರೆ ಎಷ್ಟು, 3ಕ್ಕಿಂತ ಎಷ್ಟು ಅದಾವಪ್ಪ, 192 2 ಅದಾವೆ. ಸೊ 2/6 = 1/3. ಸೊ 1/3 ಇಸ್ ಕರೆಕ್ಟ್. ದೆನ್ ಲಾಸ್ಟ್ ಕ್ವಶನ್, ಗ್ರಹಗಳು ಮಿನುಗುವುದಿಲ್ಲ ಏಕೆಂದರೆ, ಯಾಕೆ ಮಿನುಗಲ್ಪ, ಅವು ಒಂದು ತುಂಬ ದೊಡ್ಡ ಒಂದು ಏನಿರ್ತಾವಪ್ಪ, ದೊಡ್ಡ ಒಂದು ಸೈಜಲ್ಲಿರ್ತಾವ. ಒಂದು ಆ ಥರ ಒಂದು ಗಾತ್ರ ದೊಡ್ಡದಾಗಿರ್ತದೆ. ಮತ್ತು ಅವು ಆ ಒಂದು ತುಂಬ ಅಂದರೆ ನಮ್ಮ ಪೃಥ್ವಿಗೆ ತುಂಬ ಕ್ಲೋಸ್ ಇದ್ದಾವೆ. ಸ್ಟಾರ್ಗಿಂತ ಅಂದರೆ ನಕ್ಷತ್ರಗಳು ತುಂಬ ದೂರ ಇರ್ತಾವೆ, ಅದರ ನಕ್ಷತ್ರಗಳು ತುಂಬ ದೊಡ್ಡದಿರ್ತಾವೆ. ಓಕೆನಾ? ಸೊ ಇಲ್ಲಿ ಆನ್ಸರ್ ಏನಾಗ್ಬೋದು ಆನ್ಸರ್ ಇಲ್ಲಿ ನೋಡ್ರಿ. ಇಲ್ಲಿ ಅವುಗಳು ಭೂಮಿಯ ಸಮೀಪವಿರುವುದರಿಂದ ನಾವು ಹೆಚ್ಚಿನ ಪ್ರಮಾಣದ ಬೆಳಕನ್ನು ಸ್ವೀಕಾರ ಮಾಡ್ತೀವಿ. ಓಕೆನಾ? ಅಂದರೆ ಸೂರ್ಯನಿಂದ ಸ್ವೀಕಾರ ಮಾಡ್ತೀವಿ. ಸೊ ಬೆಳಕಿನ ತೀವ್ರತೆಯಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳು ಗಮನಾರ್ಹವಾಗಿರುವುದಿಲ್ಲ. ಸೊ ಆಪ್ಷನ್ ಡಿ ಕರೆಕ್ಟ್.
ಇದಿಷ್ಟು ಈ ಒಂದು ಸ್ಪೆಸಿಫಿಕ್ ಪೇಪರ್ ಅಥವಾ ಈ ಒಂದು ಮ್ಯಾಥ್ಸ್ ಮತ್ತು ಜಾಗ್ರಫಿ ರಿಲೇಟೆಡ್ ಕ್ವಶನ್ಸ್ಗಳಾಗಿದ್ದವು. ಹಾಗೆ ಸೈನ್ಸ್ ಕ್ವಶನ್ಸ್ ಬಂದಿದ್ದಾವೆ ಕೆಲವೊಂದು. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಲ್ಯಾಂಡ್ ಸರ್ವೇಯರ್ ಈ ಒಂದು ಹುದ್ದೆಗಳ ಒಂದು ನೇಮಕಾತಿಗಾಗಿ ನಾವು ಈಗಾಗಲೇ ತುಂಬ ಒಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಆ ಒಂದು ವಿಡಿಯೋಗಳು ನಿಮಗೆ ಮುಂದೆ ಬರುವ ಈ ಒಂದು ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರ ಹುದ್ದೆಗೆ ತುಂಬ ಒಂದು ಹೆಲ್ಪ್ಫುಲ್ ಆಗ್ತದಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.